ಓಹೋ ಫ್ರೆಂಡ್ಸ್, ಹೊಸ ವರ್ಷದ ಹೊಸ ವಿಡಿಯೋನಲ್ಲಿ ಫುಲ್ ಎನರ್ಜಿ ಇದೆ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವಂತೂ ಫುಲ್ ಹೊಸ ವರ್ಷಕ್ಕೆ ಹೊಸ ಟಿ ಶರ್ಟ್, ಹೊಸ ವೈಟ್ ಟೇಬಲ್, ಹೊಸ ಕುರ್ಚಿ ಬೇರೆ, ಹೊಸ ಬೈಕ್ ಬೇರೆ ಇಲ್ಲೇ ಇದೆ. ಹೊಸ ಚಪ್ಪಲಿ ಹೊಸದಿಲ್ಲ, ಹಳಿದಿದೆ. ಹಳೇದತ್ತು ಗೊತ್ತು, ಬಾ ವಿಡಿಯೋ ಮಾಡಿ. ಫ್ರೆಂಡ್ಸ್ ನೋಡಿದ್ರಲ್ಲ, ನಾವು ಹೊಸ ವರ್ಷಕ್ಕೆ ಎಷ್ಟೊಂದು ಎಕ್ಸೈಟ್ಮೆಂಟ್ ಇಂದ ಹೊಸ ವಿಷಯಗಳಿಂದ ತಯಾರಾಗಿದ್ದೀವಿ. ನೀವು ಹೆಂಗ್ ತಯಾರಾಗಿದ್ದೀರಾ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾವೇನೋ ರೆಡಿ ಆಗಿಲ್ಲ, ಬಟ್ ಇವರು ರೆಡಿ ಆಗಿದ್ದಾರೆ. ಜನವರಿನಲ್ಲಿ ತುಂಬಾ ಸ್ಮಾರ್ಟ್ ಫೋನ್ಸ್ ಗಳ ಮಳೆನೇ ಆಗ್ಲಿದೆ. ಇನ್ ಏನಕ್ಕಪ್ಪ ನಾವು ಹಳೆ ಸ್ಮಾರ್ಟ್ ಫೋನ್ಸ್ ನ ತಗೋಬೇಕು? ಹಾಗಾದ್ರೆ ಯಾವೆಲ್ಲ ಸ್ಮಾರ್ಟ್ ಫೋನ್ಸ್ ಗಳನ್ನ ನಾವು ಜನವರಿ ತಿಂಗಳಲ್ಲಿ ತಗೊಳ್ಬಾರ್ದು, ನಿಮ್ ದುಡ್ಡು ವೇಸ್ಟ್ ಮಾಡಬಾರ್ದು? ಆಫ್ಲೈನ್ ಅಂಗಡಿಗಳಲ್ಲಿ ಕೂಡ ತುಂಬಾ ಜನ ಫೋನ್ಸ್ ನ ತಗೊಳ್ತಾ ಇದ್ರೆ, ಸೊ ಎಲ್ಲಾ ಫೋನ್ಸ್ ಗಳ ಲಿಸ್ಟ್ ನನ್ನ ಹತ್ರ ಇದೆ. ಸೊ ಆರಾಮಾಗಿ ಕೂತ್ಕೊಂಡು ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಚಾನಲ್ ಹೊಸದಾಗಿ ಬಂದಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಲಿಸ್ಟ್ ಅಲ್ಲಿ ಮೊದಲನೇ ಬ್ರ್ಯಾಂಡ್ ಬರುತ್ತೆ, ಅದು ರಿಯಲ್ಮಿ ಕಡೆಯಿಂದ. ಈ ಎರಡು ಸ್ಮಾರ್ಟ್ ಫೋನ್ಸ್ ಗಳಿದೆ. ಒಂದು ರಿಯಲ್ಮಿ 9 4G, ಇನ್ನೊಂದು ರಿಯಲ್ಮಿ 9 Pro. ಇದು 5G ಅಲ್ಲ, ಆಯ್ತಾ? ಸೊ ಬೇರೆ ಬ್ರಾಂಡ್ಸ್ ಗಳಲ್ಲಿ ತುಂಬಾ ಫೀಚರ್ಸ್ ಗಳನ್ನ ಒಳಗೊಂಡು ಬರ್ತಾ ಇದೆ. ಅದರಲ್ಲಿ ಕಾಂಪಿಟೇಟಿವ್ ಆಗಿ ನೋಡಿದ್ವಿ ಅಂತಂದ್ರೆ ರಿಯಲ್ಮಿ ನೋಟ್ ಸೀರೀಸ್ ಮತ್ತು ರಿಯಲ್ಮಿ ನಂಬರ್ ಸೀರೀಸ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಸಿಗುತ್ತೆ. ಬಟ್ ಸ್ಪೆಷಲಿ ನಾನು ಹಿಂದಿನ ತಿಂಗಳೇ 15 ದಿವಸಗಳಿಂದಾನೆ ರಿಯಲ್ಮಿ 9 5G ನ ಸಜೆಸ್ಟ್ ಮಾಡಿದೆ. ನನಗೆ 9 Pro ತುಂಬಾ ಹಳೇದಂತ ಅನಿಸ್ತು, ಮತ್ತೆ ಅದರಲ್ಲಿ ಅಪ್ಗ್ರೇಡೆಡ್ ಫೀಚರ್ ಏನು ನಾನು ಕಂಡಿರಲಿಲ್ಲ. ಎವನ್ ಈ ರಿಯಲ್ಮಿ 9 Pro ಏನಿದೆ, ಇದು 19,000 ರೂಪಾಯಿ ಆಗಿದೆ. ಸೊ ಎವನ್ ನೀವು ಮೊನ್ನೆ ಅಷ್ಟೇ ರಿಯಲ್ಮಿ 10 Pro ಲಾಂಚ್ ಆಗಿದೆ, ಸೇಮ್ ಟು ಸೇಮ್ ಫೀಚರ್ಸ್. ಅದು Helio G99 ಪ್ರೊಸೆಸರ್ ಇದೆ, ಡಿಸ್ಪ್ಲೇ ಎಲ್ಲ ಉಳಿದಿರೋ ಸೇಮ್ ನೋಡ್ತಾ ಇದ್ವಿ. ಪೀಕ್ ಬ್ರೈಟ್ನೆಸ್ ಮಾತ್ರ ಚೇಂಜಸ್ ಮಾಡಿದ್ದಾರೆ. ಮತ್ತು 10 Pro ನಲ್ಲಿ ನಿಮಗೆ 108 ಮೆಗಾ ಪಿಕ್ಸೆಲ್ ಏನೋ ಸಿಗ್ತಾ ಇದೆ. ಬಟ್ ಇದನ್ನ ಬಿಟ್ರೆ ಏನು ಚೇಂಜಸ್ ಇಲ್ಲ, ಸೇಮ್ ಅದೇ ರಿಯಲ್ಮಿ 9 Pro ನ 10 Pro ನಲ್ಲಿ ಕಾಣ್ತಾ ಇದ್ವಿ. ಬಟ್ ಅಪ್ಗ್ರೇಡೆಡ್ ಆಗಿ ಅದೇನಾದ್ರೂ ಸ್ವಲ್ಪ ಕಾಣಿಸ್ತಾ ಇದ್ವಿ. ಸೇಮ್ ಪ್ರೈಸ್ ಅಲ್ಲಿ ಯಾಕೆ ನಾವು ಫೋನ್ ಕೊಂಡ್ಕೊಳ್ಬೇಕಂತ ಅನಿಸ್ತು. ನೀವು 4G ನ ಬಿಟ್ಟು ಇನ್ನು 5G ತಗೊಳ್ಬಹುದು. ರಿಯಲ್ಮಿ 9 5G ನ ತಗೊಳ್ಳಿ. ಬಜೆಟ್ ಅಲ್ಲಿ ಸ್ವಲ್ಪ ಕಮ್ಮಿ ಇದೆ, ಇಷ್ಟೇ ಅಮೌಂಟ್ ಇದೆ, 17,000 ರೂಪಾಯಿ ಅಂತಂದ್ರೆ ರಿಯಲ್ಮಿ 9 5G ನ ತಗೊಳ್ಳಿ. ಬಟ್ ಯಾವತ್ತು 9 4G ಮತ್ತು 9 Pro ನ ತಗೋಬೇಡಿ. ಇನ್ನೊಂದು 4,500 ರೂಪಾಯಿ ಜಾಸ್ತಿ ಹಾಕಿದ್ರೆ ನಿಮಗೆ Dimensity 1080 ಪ್ರೊಸೆಸರ್ ಅಂತ ಕರ್ವ್ಡ್ ಆಮ್ರೋಲೆಡ್ ಡಿಸ್ಪ್ಲೇ ಒಂದಿಗೆ ರಿಯಲ್ಮಿ 10 Pro Plus ಹಾಟ್ ಫೋನ್ ಇದೆ, ಅದನ್ನ ತಗೋಬಹುದು. ಬಟ್ ಈ ಫೋನ್ಸ್ ಗಳನ್ನ ತಗೊಳ್ಳಿಕ್ಕೆ ಹೋಗಬೇಡಿ. ಅಲ್ಲಿ ನೆಕ್ಸ್ಟ್ ಫೋನ್ಸ್ ಗಳು ರೆಡ್ಮಿ ಇಲ್ಲೇ ಇದೆ. ಹೊಸ ಫೋನ್ ಇನ್ನು ಲಾಂಚ್ ಆಗಲಿದೆ. ಸೊ ರೆಡ್ಮಿ ನಲ್ಲಿ ತುಂಬಾ ಫೋನ್ಸ್ ಗಳಿದೆ. ಲೈಕ್ ಲಾಸ್ಟ್ ಇಯರ್ ನಾವು ರೆಡ್ಮಿ ನೋಟ್ 11 Pro 11 Pro Plus ಎಲ್ಲ ನೋಡ್ಕೊಂಡ್ವಿ. 11 Pro Plus ಮಾತ್ರ ಅದರಲ್ಲಿ 5G ಇತ್ತು. ಮತ್ತು ನಾನು ಅದ್ರ ಬಗ್ಗೆ ಆನೆಸ್ಟ್ ಒಪಿನಿಯನ್ಸ್ ನ ಆಫ್ಟರ್ 10-15 ಡೇಸ್ ನಾವು ರಿವ್ಯೂ ಮಾಡಿ ಆ ವಿಡಿಯೋ ಕೂಡ ಮಾಡಿದ್ದೆ. ಅದು ಸಖತ್ ಜನರಿಗೆ ಇಷ್ಟ ಆಗಿತ್ತು. ಸೊ ಆ ಟೈಮಲ್ಲಿ Pro Plus ಕೂಡ ಒಂದು ಸಖತ್ ಆಗಿರೋ ಫೋನ್ ಇತ್ತು. ಬಟ್ ನಾನು ಯಾವತ್ತು ರೆಡ್ಮಿ ನೋಟ್ 11 ಮತ್ತು ನೋಟ್ 11 Pro ನ ತುಂಬಾ ಜನರಿಗೆ ತಗೊಳ್ಳಿ ಅಂತ ಹೇಳಿಲ್ಲ, ಬಟ್ Pro Plus ನ ತಗೋ ಅಂತ ಹೇಳಿದ್ದೆ. ಸೊ ಇವಾಗ ಇನ್ನು 2-3 ದಿವಸದಲ್ಲಿ ಇದು ರೆಡ್ಮಿ ನೋಟ್ 12 ಇದೆ, ಆಯ್ತಾ? ರೆಡ್ಮಿ ನೋಟ್ 12 Pro ಬರ್ತಾ ಇದೆ, 12 Pro Plus ಕೂಡ ಬರ್ತಾ ಇದೆ. ಸೊ ಈ ಫೋನ್ಸ್ ಗಳು ಇನ್ನು 2-3 ದಿವಸದಲ್ಲಿ ಲಾಂಚ್ ಆಗ್ತಿದ್ದ ಮೇಲೆ ನಾವು ಏನಕ್ಕಪ್ಪ ಹಳೆ ಫೋನ್ಸ್ ಗಳನ್ನ ತಗೊಳ್ಬೇಕು? ಇನ್ನೊಂದು ಎರಡನೇ ವಿಷಯಪ್ಪ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ರೆಡ್ಮಿ ಫೋನ್ಸ್ ಗಳೇ ಸೆಕೆಂಡ್ ಹ್ಯಾಂಡ್ ಅಲ್ಲಿ ತುಂಬಾ ಸಿಗ್ತಾ ಇದೆ. ಕೆಲವೊಂದು ಎಲ್ಲ 4G ಫೋನ್ಸ್ ಗಳೇ ನೋಡ್ತಾ ಇದ್ವಿ. ಸೊ ದಯವಿಟ್ಟು 4G ಫೋನ್ಸ್ ಗಳು, ಅದು ಸ್ಪೆಷಲಿ ಆಂಡ್ರಾಯ್ಡ್ ಅಲ್ಲಿ ರೆಡ್ಮಿ, ರಿಯಲ್ಮಿ, ಬೇರೆ ಯಾವುದೇ ಬ್ರ್ಯಾಂಡ್ಸ್ ಆಗಿರಲಿ, ಇದರ ರೀಸೇಲ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. 5G ಬಂದ ಮೇಲೆ ನಾವು ಏನಕ್ಕಪ್ಪ 4G ಫೋನ್ಸ್ ಗಳನ್ನ ತಗೊಳ್ಬೇಕು? ಒಳ್ಳೆ ಪ್ರೊಸೆಸರ್ ಕೂಡ ಸಿಗ್ತಾ ಇದೆ, ಒಳ್ಳೆ ನೆಟ್ವರ್ಕ್ ಕೂಡ ಸಿಗ್ತದೆ, ಅಂದಮೇಲೆ ಒಳ್ಳೆ ರಿವ್ಯಾಲ್ಯೂಯೇಷನ್ ಕೂಡ ಸ್ಮಾರ್ಟ್ ಫೋನ್ ಆಗುತ್ತೆ ಅಂತಂದ್ರೆ ಖಂಡಿತ ನೀವು 5G ಫೋನ್ ಅನ್ನೇ ತಗೊಳ್ಳಿ. ಮತ್ತು ಆದಷ್ಟು ಇನ್ನು ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಗಳನ್ನ ಬಿಟ್ಬಿಡ್ಬೇಕು. ಈ ಜನರೇಷನ್, ಮುಂದಿನ ಜನರೇಷನ್ ಅಲ್ಲಿ 5G ಎಲ್ಲ ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಗಳು ಸಿಗುತ್ತೆ, ಅವಾಗ ತಗೋಬಹುದು. ಬಟ್ ಸದ್ಯಕ್ಕೆ 4G ನ ಅವಾಯ್ಡ್ ಮಾಡಿ. ಅಲ್ಲಿ ನೆಕ್ಸ್ಟ್ ಬರ್ತಾ ಇದೆ ವಿವೋ ಅಂದ ತಕ್ಷಣ ಲೈಕ್ ಕಾಂಪಿಟೇಷನ್ ಅನ್ನೋದೇ ಇಲ್ಲ ಇಲ್ಲಿ. ಜಸ್ಟ್ ಇವರು ಪ್ರಮೋಷನ್ ಮೇಲೆ ಮತ್ತು ಆಫ್ಲೈನ್ ಅಲ್ಲಿ ತುಂಬಾ ಜನ ಲೈಕ್ ವೈ ಸೀರೀಸ್ ಎಲ್ಲ ಇಷ್ಟಪಡ್ತಾರೆ. ಬಟ್ ಕಂಪ್ಲೀಟ್ಲಿ ನನಗೆ ಇದುವರೆಗೆ ವಿವೋನ ವೈ ಸೀರೀಸ್ ನ ಫೋನ್ಸ್ ಗಳು ಅಷ್ಟೊಂದು ಅಟ್ರಾಕ್ಟಿವ್ ಮತ್ತೆ ಇಂಟ್ರೆಸ್ಟಿಂಗ್, ತುಂಬಾ ಕಾಂಪಿಟೇಷನ್ ಮಾರ್ಕೆಟ್ ಎಲ್ಲರನ್ನ ಹಿಂದಾಗ್ತಿದೆ ಅಂತ ನನಗೆ ಯಾವುದೇ ಫೋನ್ಸ್ ಅನ್ಸಿಲ್ಲ. ಮತ್ತು ರಿಯಲ್ಮಿನವರು ಮತ್ತೆ ರೆಡ್ಮಿನವರು ಯಾವ ರೀತಿ ಕಾಂಪಿಟೇಷನ್ ನೋಡ್ತೀವಿ, ಆ ರೀತಿ ಆಫ್ಲೈನ್ ಅಲ್ಲಿ ಕಾಂಪಿಟೇಷನ್ ಫೀಚರ್ಸ್ಗಳು, ಬೆಲೆ, ಪ್ರೈಸಿಂಗ್ ಯಾವುದ್ರಲ್ಲೂ ಇರಲ್ಲ. ಸೊ ವೈ ಸೀರೀಸ್ ಅಲ್ಲಿ ಸ್ಪೆಷಲಿ Y19, 35, 21, 32 ಅಥವಾ ಏನೋ ಒಂದು ಹೊಸ ಸೀರೀಸ್ ಲಾಂಚ್ ಮಾಡಿದ್ರೆ, ಅದು ಕೂಡ ನನಗೆ ಕಂಪ್ಲೀಟ್ಲಿ ಇಷ್ಟ ಆಗಿಲ್ಲ. ಅದು ಸ್ಪೆಸಿಫಿಕೇಶನ್ ವೈಸ್ ಆಗಿರಲಿ, ಲುಕ್ಸ್ ಡಿಸೈನ್ ಏನೋ ಚೆನ್ನಾಗಿರುತ್ತೆ, ಬಟ್ ಅಲ್ಲಿ ಕಾಂಪಿಟೇಷನ್ ಮತ್ತು ಒಂದು ವ್ಯಾಲ್ಯೂ ಫಾರ್ ಮನಿ ಅಂತ ಪ್ರಾಡಕ್ಟ್ ನನಗೆ ಅನಿಸೋದಿಲ್ಲ. ಬಟ್ ನಾನು ಹ್ಯಾಪಿ ಇರೋದು ವಿವೋ ರೀಸೆಂಟ್ಲಿ ಟಿ ಸೀರೀಸ್ ಲಾಂಚ್ ಮಾಡಿದ್ರು, ಸಖತ್ ಆಗಿರೋ ಫೋನ್ ಲಾಂಚ್ ಮಾಡಿದ್ರು. ಸ್ಪೆಷಲಿ ಟಿ ನಲ್ಲಿ T1 X 5G ಅಂತ ಒಂದು ಡಿವೈಸ್ ಇದೆ, ಅದು ಮಾತ್ರ ಸಖತ್ ಆಗಿದೆ. ನನಗೆ ಅದರ ಹತ್ರ ಐಕು ಎಕ್ಸ್ಪೀರಿಯನ್ಸ್ ಕೊಡ್ತು. ಸೊ ಇರದೇ ಆದ ಸಬ್ ಬ್ರ್ಯಾಂಡ್ ಐಕೋನಲ್ಲಿ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ಅವರು ಹೊಸದಾಗಿ ಬಜೆಟ್ ಕ್ಯಾಟಗರಿಯಲ್ಲಿ ಯಾವುದೇ ಫೋನ್ಸ್ ಗಳನ್ನ ಲಾಂಚ್ ಮಾಡಿಲ್ಲ. ವಿವೋನವರು ಆಫ್ಲೈನ್ ಜಗತ್ತಲ್ಲಿ ಲೈಕ್ ಜನರನ್ನ ಕ್ಯಾಚ್ ಮಾಡ್ತಿದ್ದಾರೆ, ಕಾಂಪಿಟೇಷನ್ ಇಲ್ಲ. ಸೊ ಖಂಡಿತ ನೀವು ಹೊಸ ಫೋನ್ ತಗೊಳ್ತಿದ್ದೀರಾ ಅಂತಂದ್ರೆ ಈ ಐಕೋನ್ ಅವರು ಕೂಡ ಮಿಡ್ ಎಂಡ್ ಅಲ್ಲಿ ಹೊಸ ಫೋನ್ಸ್ ಗಳನ್ನ ಲಾಂಚ್ ಮಾಡ್ತಿದ್ದಾರೆ, ಅದು ಜನವರಿ ಮತ್ತು ಫೆಬ್ರವರಿ ಸ್ಟಾರ್ಟಿಂಗ್ ಅಲ್ಲಿ. ಸೊ ಅದಕ್ಕೆಲ್ಲ ವೇಟ್ ಮಾಡಿ. ಮತ್ತು ಎಸ್ಪೆಷಲಿ ವೈ ಸೀರೀಸ್ ಅಲ್ಲೆಲ್ಲ
4G ಡಿವೈಸ್ಗಳನ್ನ ನೋಡ್ಕೊಂಡಿದ್ವಿ. ಸೊ ತಗೊಂಡ್ರೆ 5Gನೇ ತಗೊಳ್ಳಿ ಮತ್ತು T1X 5G ಚೆನ್ನಾಗಿದೆ ಸ್ಟಿಲ್, ಅದನ್ನ ನೀವು ತಗೊಳ್ಬಹುದು ಅಥವಾ ವೇಟ್ ಮಾಡಿ, ಇನ್ನು ಬೇರೆ ಬೇರೆ 5G ಫೋನ್ಸ್ಗಳು ವಿವೋನಲ್ಲಿ ಕೂಡ ಬರ್ತಾ ಇದೆ. ಇಡಿಸ್ನಲ್ಲಿ ಒನ್ ಪ್ಲಸ್ ಕಡೆಯಿಂದ 2-3 ಸ್ಮಾರ್ಟ್ ಫೋನ್ಸ್ಗಳಿದೆ. ಸದ್ಯಕ್ಕೆ ನಾನು ಒನ್ ಪ್ಲಸ್ ಫೋನ್ಸ್ ಅಂತಂದ್ರೆ ಲೈಕ್ ಎಲ್ಲೋ ಮರ್ತೋಗಿದ್ದೀನ ಅಂತ ನನಗೆ ಫೀಲ್ ಆಗ್ತಾ ಇದೆ. ಜನ ಕೂಡ ಅದನ್ನ ಮರ್ತಿದ್ದಾರೆ. ಯಾವಾಗ ಆಕ್ಸಿಜನ್ OS ಹೋಯ್ತು, ಇವ್ರ ಫೋನ್ಸ್ಗಳನ್ನ OS ಅಪ್ಡೇಟ್ ಸರಿಯಾಗಿ ಬರಲಿಲ್ಲ, ಆ ಎಕ್ಸ್ಪೀರಿಯನ್ಸ್ ಬ್ರ್ಯಾಂಡ್ ವ್ಯಾಲ್ಯೂ ಏನು ಕಳ್ಕೊಂಡ್ವಿ. ಅವಾಗಿಂದ ಒನ್ ಪ್ಲಸ್ ನೋ ಮೋರ್ ಫ್ಲಾಗ್ಶಿಪ್ ಕಿಲ್ಲರ್ ಹೆಸರಲ್ಲಿ ಫೇಮಸ್ ಆಗಿದ್ರು, ಬಟ್ ಅದೇ ಹೆಸರಿಂದ ಡೌನ್ ಕೂಡ ಹೋದ್ರು ಮಾರ್ಕೆಟ್ ಅಲ್ಲಿ. ಸೊ ಇವರು ರೀಸೆಂಟ್ಲಿ ಲಾಂಚ್ ಮಾಡಿರುವಂತ ಒನ್ ಪ್ಲಸ್ ನಾರ್ಡ್ CE2 ಲೈಟ್ ಏನ್ ವೇರಿಯಂಟ್ ಇತ್ತು, ಸೇಮ್ ಅದು ರಿಯಲ್ಮಿ 9 ಸೀರೀಸ್ ನ ಒಂದು ರೀಬ್ರಾಂಡೆಡ್ ವೇರಿಯಂಟ್ ಆಗಿತ್ತು. ಜಸ್ಟ್ ಒಂದು ಈ ಮ್ಯಾಕ್ರೋ ಸೆನ್ಸರ್ ಚೇಂಜ್ ಮಾಡಿಬಿಟ್ಟು ಸೇಮ್ ಅದೇ ಎಲ್ಲ ಡಿಕ್ಟೋ ಫೋನ್ ಮಾರ್ಕೆಟ್ ಲಾಂಚ್ ಮಾಡಿದ್ರು. ಸೊ ಇದನ್ನ ಮಾತ್ರ ನಾನು ತುಂಬಾ ಜನರಿಗೆ ತಗೊಳ್ಬೇಡಿ ಅಂತ ನನ್ನ ಆನೆಸ್ಟ್ ಒಪಿನಿಯನ್. ಎಷ್ಟೋ ಸರ್ತಿ ಡೀಪ್ಲಿ ಪ್ರತಿಯೊಂದು ವಿಡಿಯೋಲಿ ತಿಳಿಸಕ್ಕೆ ಟ್ರೈ ಮಾಡಿದೆ. ಸೊ ಸ್ಟಿಲ್ ಅದನ್ನ ತುಂಬಾ ಜನ ಒನ್ ಪ್ಲಸ್ ಚೀಪೆಸ್ಟ್ 5G ಫೋನ್ ಅಪ್ಪ, ಚೀಪೆಸ್ಟ್ ಒನ್ ಪ್ಲಸ್ ಮಾರ್ಕೆಟ್ ಅಂತ ಫೋನ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಆ ಫೋನ್ ಪರ್ಚೇಸ್ ಮಾಡಿದ್ರು. ಬಟ್ ಸ್ಟಿಲ್ ಇನ್ನೂ ಅದು ನನಗೆ ವ್ಯಾಲ್ಯೂ ಫಾರ್ ಮನಿ ಕೂಡ ಅನಿಸಲಿಲ್ಲ ಮತ್ತು ಒಳ್ಳೆ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅಂತ ಕೂಡ ಅನಿಸಲಿಲ್ಲ. ಇಷ್ಟಲ್ಲೇ ರೀಸೆಂಟ್ಲಿ ಒನ್ ಪ್ಲಸ್ 9R ನಾನು ಈ ಫೋನ್ ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡಿದ್ದೆ. ಅದು ಸಖತ್ತಾಗಿರುವಂಥ ಫೋನ್ ಇತ್ತು, ತುಂಬಾ ಜನ ಕೇಳ್ಕೊಂಡಿದ್ರು. ಅದಾದ ತಕ್ಷಣ ಒನ್ ಪ್ಲಸ್ 10R ಬಂತು ರೀಸೆಂಟ್ಲಿ ಲಾಂಚ್ ಆಗಿ. ಈ ಫೋನ್ ಹತ್ರ 40,000 ರೂಪಾಯಿ ಬೆಲೆ ಇದೆ. ಸೊ ತುಂಬಾ ಬೆಲೆ ಜಾಸ್ತಿ ಆಯಿತು. ಆ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ನ ಕೂಡ ಒನ್ ಪ್ಲಸ್ 7, 8 ಸೀರೀಸ್ ಅನ್ಕೊಂಡಿದ್ವಿ, ಆ ಸೀರೀಸ್ನ ನಾವಿಲ್ಲಿ ನೋಡ್ಕೊಂಡಿಲ್ಲ. ಸೊ ದಯವಿಟ್ಟು ಈ 10R ಕೂಡ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬಿಡಿ. ಎಷ್ಟೋ ಜನ ನನ್ನ ಫ್ರೆಂಡ್ಸ್ ತಗೊಂಡ್ರು, ಯಾಕೆ ತಗೊಂಡೆ ಮಚ್ಚ ಅಂತ, ಒನ್ ಪ್ಲಸ್ ಗುರು ಅಂತ ಹೇಳಿದ್ರು. ಸೊ ಎಸ್, ನೀವು ಇದೇ ರೀತಿಯಾಗಿ ಇರ್ತಾ ಬ್ರ್ಯಾಂಡ್ ವ್ಯಾಲ್ಯೂಗೋಸ್ಕರ ಈ ಹೊಸದಾಗಿ ಏನು ಫೋನ್ಸ್ಗಳು ಬರ್ತಾ ಇದೆ ಅದನ್ನ ಬಿಟ್ಬಿಟ್ಟು ನೀವು ಬೇರೆ ಬೇರೆ ಹಳೆ ಫೋನ್ಸ್ಗಳನ್ನ ತಗೊಳ್ಳಕ್ಕೆ ಹೋಗ್ಬಿಡಿ. ಸೊ ಒನ್ ಪ್ಲಸ್ ಈಸ್ ನೋ ಮೋರ್ ಫ್ಲಾಗ್ಶಿಪ್ ಕಿಲ್ಲರ್. ಇದನ್ನ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಮತ್ತೊಂದು ಸ್ಪೆಷಲ್ ವಿಡಿಯೋ ಬರ್ತಾ ಇದೆ, ಅದು ಒನ್ ಪ್ಲಸ್ ಬಗ್ಗೆನೇ ಇದೆ. ಸೊ ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಇಡಿಸ್ನಲ್ಲಿ ನೆಕ್ಸ್ಟ್ ಬರ್ತಾ ಇದೆ ಸ್ಯಾಮ್ಸಂಗ್ ಅಂದ್ಮೇಲೆ ಲೈಕ್ ಈ ಬಜೆಟ್ ಕ್ಯಾಟಗರಿನಲ್ಲಿ ಇವರು ಯಾವ ಮೂಲೆಯಲ್ಲಿದ್ದಾರೆ ಅಂತ ಅನ್ಸ್ಬಿಡತ್ತೆ. ಲೈಕ್ ಅದು ಲೈಕ್ A03, A04 ಮತ್ತೇನೋ A13 ಇದೆ, A14 ಕೂಡ ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದಾರೆ. ಇಷ್ಟಲ್ಲೇ A23 ಮತ್ತು A33 ತನಕ ನಾನು ಓಕೆ ಅಂತ ಹೇಳಬಲ್ಲೆ. A33 ಸ್ವಲ್ಪ ಅಪ್ಗ್ರೇಡ್ ಮಾಡಿ ಇವಾಗ ಸಾಫ್ಟ್ವೇರ್ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಬಟ್ ಈ A ಸೀರೀಸ್ ನಲ್ಲಿ ಮಿಡ್ ಎಂಡ್ ಫೋನ್ಸ್ ಗಳಲ್ಲಿ ಸ್ಯಾಮ್ಸಂಗ್ ಏನು ಹೈಲೈಟ್ ಮಾಡಿ ಸಖತ್ ಆಗಿದೆ. ಬೇರೆ ಫೋನ್ಸ್ ಗಳಿಗೆ ಕಾಂಪಿಟೇಷನ್ ಬಗ್ಗೆ ಅಷ್ಟೊಂದು ಚಿಂತೆ ಮಾಡಲ್ಲ. ಬಟ್ ಇದನ್ನೇ ನೀವು M ಸೀರೀಸ್ ಹೋದ್ವಿ ಅಂತಂದ್ರೆ M ಸೀರೀಸ್ ಅಲ್ಲಿ ಆನ್ಲೈನ್ ಮತ್ತು ಪ್ರೈಸಿಂಗ್ ಅಲ್ಲಿ ತುಂಬಾ ಲೈಕ್ ಕಾಂಪ್ರಮೈಸ್ ಮಾಡ್ಬಿಟ್ಟು ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ ತಗೊಂಡ್ ಬರ್ತಾ ಇದ್ದಾರೆ. ಸೊ M ಸೀರೀಸ್ ಅಲ್ಲಿ ತುಂಬಾ ಇಷ್ಟ ಆಯ್ತು. ಬಟ್ A ಸೀರೀಸ್ ನ ಮಿಡ್ ಎಂಡ್ ಫೋನ್ಸ್ ಗಳಲ್ಲಿ ನಾನು ಈ ಫೋನ್ಸ್ ಗಳನ್ನ ತಗೊಳ್ಳಿ ಅಂತ ನಿಮ್ಗೆ ಯಾವತ್ತೂ ಸಜೆಸ್ಟ್ ಮಾಡಲ್ಲ. ನಾನು ರೀಸೆಂಟ್ಲಿ ಅದನ್ನ ಯೂಸ್ ಕೂಡ ಮಾಡಿದೀನಿ, ಅನ್ಬಾಕ್ಸ್ ಕೂಡ ಮಾಡಿದೀನಿ. ಬಟ್ ತಗೊಳ್ಳಿ ಅಂತ ನಾನು ಆ ವಿಡಿಯೋಲಿ ಕ್ಲಿಯರ್ಲಿ ಯಾವ್ದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. M ಸೀರೀಸ್ ಗಾಗಿ ವೇಟ್ ಮಾಡಿ. M ಸೀರೀಸ್ ಅಲ್ಲಿ ಒಂದು ಒಳ್ಳೆ ಸ್ಪೆಸಿಫಿಕೇಶನ್, ಬ್ಯಾಟರಿ ಲೈಫ್ ಎಲ್ಲ ತಗೊಂಡ್ ಬರ್ತಾ ಇದ್ದಾರೆ. ಸ್ಯಾಮ್ಸಂಗ್ ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ. ಬಟ್ A ಸೀರೀಸ್ ಅಲ್ಲಿ ಅಷ್ಟೊಂದು ಓಕೆ ಅಂತ ತಗೋಬಹುದು. ಬಟ್ ಇಷ್ಟಲ್ಲದೆ ನಾನು ಹ್ಯಾಪಿ ಇರೋದು ಸ್ಯಾಮ್ಸಂಗ್ ನ ಈ ಮಿಡ್ ಎಂಡ್ ಗಿಂತ ಸ್ವಲ್ಪ ಏನೊಂದು 20, 25, 30 ಹತ್ರ ನೋಡ್ತಾ ಇದ್ವಿ. ಇಲ್ಲಿ ಮಾತ್ರ ಸಖತ್ ಆಗಿದೆ. ತುಂಬಾ ಜನ ಈ ಫೋನ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ A53 ಆಗಿರಲಿ, ಸ್ಯಾಮ್ಸಂಗ್ A73 ಆಗಿರಲಿ, ಇದು ಸದ್ಯಕ್ಕೆ ನನ್ನ ಫೇವರೇಟ್ ಕ್ಯಾಮ್ರಾ ಫೋನ್ ಅಥವಾ ಯೂಸೇಜ್ ಅಲ್ಲಿ ಇರುವಂತಹ ಒಂದು ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ನ ಕಾಣ್ತಾ ಇದ್ದೀನಿ. ಹೀಗಾಗಿ ಈ ಫೋನ್ಸ್ ನನಗೆ ಸಖತ್ ಇಷ್ಟ ಆಯ್ತು. ಇದನ್ನ ಬಿಟ್ಟರೆ ಫ್ಲಾಗ್ಶಿಪ್ ಅಲ್ಲಿ ಕೂಡ ಇವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹೊಸ R&D ದುಡ್ಡು ಖರ್ಚು ಮಾಡಿಬಿಟ್ಟು ಒಂದು ಒಳ್ಳೆ ಇನೋವೇಷನ್ ಒಂದಿಗೆ ಬೇರೆ ಬೇರೆ ಫೀಚರ್ಸ್ ನ ತಗೊಂಡ್ ಬರ್ತಾ ಇದ್ದಾರೆ. ಸ್ಯಾಮ್ಸಂಗ್ One UI 4.0 ಏನೋ ನೋಡ್ತಾ ಇದ್ವಿ, ಅಲ್ಲೆಲ್ಲ ತುಂಬಾ ಫೀಚರ್ಸ್ ಗಳಿದೆ. ಸೊ ಈ ರೀತಿ ಬ್ರಾಂಡ್ಸ್ ಗಳು ಲೈಕ್ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ನಡ್ಕೊಂಡು ಕೆಲಸ ಮಾಡುತ್ತೆ. ಹೀಗಾಗಿ ಸ್ಯಾಮ್ಸಂಗ್ ಬ್ರಾಂಡ್ಸ್ ಗೆ ವ್ಯಾಲ್ಯೂ ಕೊಟ್ಟು ಬಜೆಟ್ ಕ್ಯಾಟಗರಿ ಫೋನ್ಸ್ ಗಳನ್ನ ತಗೊಳ್ಳೋದು ನನಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸೋದಿಲ್ಲ. ಸೊ A ಸೀರೀಸ್ ನ ಫೋನ್ಸ್ ಗಳಲ್ಲಿ ಮಿಡ್ ಎಂಡ್ ಅಲ್ಲಿ ಇರುವಂತಹ 15,000 ರೂಪಾಯಿ ಫೋನ್ಸ್ ಗಳನ್ನ ನಾನು ರೆಕಮೆಂಡ್ ಮಾಡಿಲ್ಲ, ಮಾಡ್ತಾನೂ ಇಲ್ಲ. ಇಡಿಸ್ನಲ್ಲಿ ನೆಕ್ಸ್ಟ್ ಬರ್ತಾ ಇದೆ ಮೋಟೋರೋಲಾ ಕೂಡ ತುಂಬಾ ಜನ ನನಗೆ ಫೋನ್ಸ್ ತಗೊಳ್ಳ ಅಂತ ಕೇಳ್ತಿದ್ರು. ರೀಸೆಂಟ್ಲಿ ನಾನು ಮೋಟೋ Edge 30 ಅಲ್ಟ್ರಾ ಅನ್ಬಾಕ್ಸ್ ಮಾಡಿದ್ದೆ. 200 ಮೆಗಾ ಪಿಕ್ಸೆಲ್ ನ ಫಸ್ಟ್ ಸ್ಮಾರ್ಟ್ ಫೋನ್ ಅದು ಭಾರತದಲ್ಲಿ. ಇದು ಹೈಪ್ ಮಾತ್ರ ಆಯ್ತಾ. ನನಗಂತೂ ಈ ಫೋನ್ ಇಷ್ಟ ಆಗಿರಲಿಲ್ಲ. 8 Gen 1 ಪ್ರೊಸೆಸರ್ ಪವರ್ಫುಲ್ ಏನಾಯ್ತು, ತುಂಬಾ ಬಿಸಿ ಆಗ್ತಿತ್ತು ಗೇಮ್ ಆಡಬೇಕಾದ್ರೆ. ಇವನ್ ಪಿಕ್ಚರ್ ಕ್ವಾಲಿಟಿನಲ್ಲಿ 108 ಮೆಗಾ ಪಿಕ್ಸೆಲ್ ನಾನು Mi 11T Pro ಜೊತೆ ಕಂಪೇರ್ ಮಾಡಿದೆ. ಯಾಕಾದ್ರೂ 200 ಮೆಗಾ ಪಿಕ್ಸೆಲ್ ಮಾರ್ಕೆಟ್ ಅಲ್ಲಿ ಹೈಪ್ ಎಬ್ಸಿರು ಅಂತಾನೆ ಗೊತ್ತಾಗಲಿಲ್ಲ. ಬಟ್ ಸ್ಟಿಲ್ ನೀವು ಮಾರ್ಕೆಟ್ ಅಲ್ಲಿ ಇವಾಗ ರೆಡ್ಮಿ ಅವರು ಕೂಡ 12 Pro Plus ಅಲ್ಲೆಲ್ಲ 200 ಮೆಗಾ ಪಿಕ್ಸೆಲ್ ತಗೊಂಡ್ ಬರ್ತಿದ್ದಾರೆ. ನಾನು ಹೇಳೋದಿಷ್ಟೇ, ಯಾಕಾದ್ರೂ 200 ಮೆಗಾ ಪಿಕ್ಸೆಲ್ ಬೇಕು ನಮಗೆ. 50 ಮೆಗಾ ಪಿಕ್ಸೆಲ್ ನ ಸೋನಿ ಸೆನ್ಸರ್ ಕೊಡಿ, ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಕೊಡಿ, AI ಒಂದಿಗೆ ಏನೋ ಬೆಟರ್ ಚೇಂಜಸ್ ನ ಮಾಡಿ. ಸುಮ್ಮನೆ ನಂಬರ್ ಒಂದಿಗೆ ಹೈಪ್ ಮಾಡಿಬಿಟ್ಟು ಮಾರ್ಕೆಟ್ ಅಲ್ಲಿ ಜನರಿಗೆ ಹುಚ್ಚೆಬ್ಬಿಸಿ ಏನಕ್ಕೆ ಇಂಥ ಹವಾ ಮಾಡ್ಬೇಕಂತ ನನಗೆ ಗೊತ್ತಿಲ್ಲ. ಸೊ ಇದೇ ರೀತಿಯಾಗಿ ಮೋಟೋರೋಲಾ ಕೂಡ ಆಗಿತ್ತು. 45,000 ರೂಪಾಯಿಗೆ ಬೇಡ ಗುರು, ನನಗೆ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನಿಸ್ಲಿಲ್ಲ ಆ ಫೋನ್ ಯೂಸ್ ಮಾಡಿದಾಗ. ಸೊ ಅದನ್ನ ಬಿಟ್ಬಿಟ್ಟೆ. ಇದನ್ನ ಬಿಟ್ರೆ Moto G72 ಈ ಫೋನ್ ಲೈಕ್ ನಿಮಗೆ ಈ ಸೀರೀಸ್ ನಲ್ಲಿ ಇರುತ್ತೆ ನೋಡಿ, ಬೇಸ್ ವೇರಿಯಂಟ್ಸ್ ಅಲ್ಲಿ ಆ ರೀತಿ ಡಿಸೈನ್ ಎಲ್ಲ ಮಾಡೋರೆ. ಬಟ್ G54 ಆಯ್ತಾ, ಅದು ಸಖತ್ತಾಗಿರೋ ಫೋನ್ ಇತ್ತು, ವ್ಯಾಲ್ಯೂ ಫಾರ್ ಮನಿ ಇತ್ತು, ಡಿಸೈನ್ ಕೂಡ ಸಖತ್ ಕೊಟ್ಟಿದ್ರು. ಬಟ್ ಈ 72 15,000 ರೂಪಾಯಿಗೆ ಕೂಡ ಒಂದು ವ್ಯಾಲ್ಯೂ ಫಾರ್ ಮನಿ ಅಂತ ನನಗೆ ಅನಿಸಲಿಲ್ಲ. ಬಟ್ ಮೋಟೋ ಫೋನ್ಸ್ಗಳಲ್ಲಿ ನಿಮಗೊಂದು ಆಡ್ಸ್ ಫ್ರೀ ಮತ್ತು ಪ್ಯೂರ್
ಸ್ಟಾಕ್ ವೈಸ್ ಸಿಗುತ್ತೆ. ಅದಕ್ಕೆ ಇದೊಂದು ಲೆವೆಲ್ಗೆ ನನಗೆ ಇಷ್ಟ ಆಗುತ್ತೆ. ಬಟ್ ಮೋಟೋ ಫೋನ್ಸ್ಗಳಲ್ಲಿ ಬಜೆಟಲ್ಲಿ ಒಂದು ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ ಕಡಿಮೆ ಪ್ರೈಸ್ ಅಂದರೆ ಇನ್ನೂ ರಿಯಲ್ಮಿ ರೆಡ್ಮಿಗಿಂತ ಮೋಟೋದ ಹವಾ ಆಗುವ ಸಾಧ್ಯತೆಗಳು ಇದೆ. ಇದು ಕೊನೆಯದಾಗಿ ನಾನು ಲೈಕ್ ಈ ಸ್ಯಾಮ್ಸಂಗ್, ವಿವೋ, ಒನ್ ಪ್ಲಸ್ ಈ ಫೋನ್ಸ್ಗಳ ಬಗ್ಗೆ ಜನ ಜಾಸ್ತಿ ಕೇಳ್ತಿದ್ರು. ರಿಯಲ್ಮಿ ರೆಡ್ಮಿ ಬಗ್ಗೆ ಬೇಡಿಕೆ ಜಾಸ್ತಿ ಯಾವ್ದು, ಜನ ಯಾವ್ದನ್ನ ಪರ್ಚೇಸ್ ಮಾಡ್ತಿದ್ರು, ಇದ್ರ ಬಗ್ಗೆ ನಾನು ತೊಗೊಳ್ಬಿಡಿ ಅಂತ ಹೇಳಿದೆ. ಇನ್ನೂ ತೊಗೊಳ್ಬಾರ್ದಂತ ತುಂಬ ಫೋನ್ಸ್ಗಳಿದೆ ಗುರು. ಅದು ಬ್ರ್ಯಾಂಡ್ಸ್ಗಳು ಕೂಡ ನಾನು ತೊಗೊಂಡಿಲ್ಲ. ಅಲ್ಲಿ ಓಪೋ ಆಗಿರಲಿ, ಟೆಕ್ನೋ ಆಗಿರಲಿ, ಇನ್ಫಿನಿಕ್ಸ್ ಆಗಿರಲಿ, ನೋಕಿಯಾನರು ಆಗಿರಲಿ, ಇನ್ನು ಇವರು ಬೇರೆ ಬೇರೆ ಬ್ರ್ಯಾಂಡ್ಸ್ಗಳಲ್ಲಿ ತುಂಬ ಫೋನ್ಸ್ಗಳಿದೆ. ರೆಡ್ಮಿನಲ್ಲಿ ಬೇರೆ ತುಂಬ ಫೋನ್ಸ್ಗಳಿದೆ, ವಿವೋನಲ್ಲಿ ತುಂಬ ಫೋನ್ಸ್ಗಳಿದೆ, ಓಪೋನಲ್ಲಿ ಫೋನ್ಸ್ಗಳಿದೆ. ಸೊ ಈ ಎಲ್ಲ ಫೋನ್ಸ್ಗಳನ್ನ ಬಿಟ್ಬಿಟ್ಟು ಜನ ಯಾವ್ದು ಕೇಳ್ತಿದ್ದಾರೆ ಆ ಫೋನ್ಸ್ಗಳಲ್ಲಿ ಈ ನಾನು ಸೆಲೆಕ್ಟ್ ಮಾಡಿರುವಂಥ ಲಿಸ್ಟ್ ಇತ್ತು. ಸೊ ಇದು ಎಷ್ಟೊಂದು ಇನ್ಫಾರ್ಮೇಟಿವ್ ಇತ್ತು. ಮತ್ತು ನೀವು ಯಾವ ಫೋನ್ಗೆ ಜಾಸ್ತಿ ಎಕ್ಸೈಟೆಡ್ ಇರೋದ, ನಾನು ಹೇಳುವಂಥ ಪಾಯಿಂಟ್ಸ್ ಇಷ್ಟ ಆಗಿತ್ತು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಸೇನಂತೆ ಮೊದಲು ಇಲ್ಲಡಿಗೆ ಸಿ ವಿತ್ ದ ನೆಕ್ಸ್ಟ್ ಒನ್. ನಮಸ್ಕಾರ.